ರಾಜ್ಯ ಸರ್ಕಾರ ಕಣ್ಣಿದ್ದು ಕುರುಡುತನವನ್ನ ಪ್ರದರ್ಶನ ಮಾಡೋದಕ್ಕೆ ಓಟ್ ನಿಂತಿದೆ. ಅತಿ ಶೀಘ್ರದಲ್ಲೇ ವೇತನ ಪರಿಷ್ಕರಣೆ ಮತ್ತು ವೇತನದ ಹೆಚ್ಚಳದ ಹಿಂಬಾಕಿಯನ್ನು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ನಾವು ಮತ್ತೆ ಬೀದಿ ಹೋರಾಟಕ್ಕೆ ಸನ್ನದ್ಧರಾಗಬೇಕಾಗುತ್ತೆ. ಮುಂದೊಂದು ದಿನ ಮುಷ್ಕರ ಆಗ್ಬೋದು, ಮತ್ತೊಂದಾಗ್ಬೋದು, ಯಾವುದೇ ರೀತಿಯ ಅನಾಹುತಗಳಿಗೆ ಆಡಳಿತ ಮಂಡಳಿ ಹಾಗೂ ರಾಜ್ಯ ಸರ್ಕಾರವೇ ನೇರ ಹೊಣೆಗಾರ ಆಗಿರುತ್ತದೆ. ಸಾರಿಗೆ ನೌಕರರ ಹೊಟ್ಟೆಯ ಮೇಲೆ ಇನ್ನು ಎಷ್ಟು ದಿನಗಳ ಕಾಲ ಹೊಡಿಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿದೆ ಈ ಸರ್ಕಾರ. ಯಾವುದೋ ಬೆರಳೆಣಿಕೆಯಷ್ಟು ಜನ ಉತ್ತಮವಾದಂತಹ ಸಂಬಳ ತಗೊಂಡು ಎಸಿರು ಮೇಲೆ ಕೂತಿರ್ತಕ್ಕಂಥವ್ರನ್ನ ಬೀದಿಗೆ ತರ್ತಕ್ಕಂಥ ಕೆಲಸವನ್ನು ಸಹ ಮಾಡಬೇಕಾಗಿದೆ. ಸಾರಿಗೆ ಈ ಚಾನಲ್ ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ನಾಲೆಡ್ಜನ್ನ. ನಾವು ಕೂಡ ನಮಗೆ ತಿಳಿದಂಥ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಯಾವಾಗಲೂ ತಯಾರಿದ್ದೀವಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಮೊನ್ನೆ ಲೇಬರ್ ಕಮಿಷನರ್ ಅವರ ಮೀಟಿಂಗು ಇತ್ತು. ಮೀಟಿಂಗನ್ನು 26ನೇ ತಾರೀಕಿಗೆ ಮುಂದೂಡ್ಕೊಂಡಿದ್ದಾರೆ. ನಮಗೆ ವಾಟ್ಸಪ್ನಲ್ಲಿ ಸಂದೇಶವನ್ನು ಮಾತ್ರ ಕಳಿಸಿದ್ದಾರೆ. ಯಾವುದೇ ಥರದಂಥ ಮಾತುಕತೆಗೆ ಆಹ್ವಾನವನ್ನು ನೀಡದೆ ದಿನಾಂಕ 26/11/2025ಕ್ಕೆ ಮುಂದೂಡಲಾಗಿದೆ ಅಂತಕ್ಕಂಥ ಮಾಹಿತಿ ತಿಳಿಸಿದ ಮೇಲೆ ಜಂಟಿ ಸಮಿತಿಯವರು ಎಲ್ಲರೂ ಸಹ ಕೂತು, ಸಮಸ್ತ ಜಂಟಿ ಸಮಿತಿ ಎಲ್ಲ ನಾಯಕರುಗಳು ಕೂತು ಒಕ್ಕರಳವಾಗಿ ಏನು ಸರ್ಕಾರ ವೇತನ ಪರಿಷ್ಕರಣೆ ಮತ್ತು ವೇತನ ಹಿಂಬಾಕಿ ಇನ್ನು ಹಲವಾರು ವಿಚಾರಗಳಿದೆ. ಅಂತರ್ನಿಗಮ ವರ್ಗಾವಣೆ ವಿಚಾರಗಳಿರ್ಬೋದು, ಸಂಸ್ಥೆ ಒಳಗಡೆ ಇರ್ತಕ್ಕಂಥ ಜಲವಂತ ಸಮಸ್ಯೆಗಳಿರ್ಬೋದು, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಜಂಟಿ ಸಮಿತಿಯ ಪ್ರಮುಖ ನಾಯಕರೆಲ್ಲರೂ ಸಹ ಕೂತು ಚರ್ಚೆ ಮಾಡಿ ದಿನಾಂಕ 28/11/2025 2:30ಕ್ಕೆ ದಿನೇಶ್ ಗುಂಡೂರಾವ್ ಸಭಾಂಗಣದಲ್ಲಿ ರಾಜ್ಯದ ಎಲ್ಲ 4 ನಿಗಮಗಳ ನೌಕರರೆಲ್ಲರೂ ಸಹ ಬಂದು ಸೇರಬೇಕು ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಮಾಡಿ ಸಮಸ್ತ ಸಾರಿಗೆ ನೌಕರರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಸಾರಿಗೆ ಟಿವಿ ವಾಹಿನಿ ಮುಖಾಂತರವಾಗಿ ಮಾಡ್ತಾ ಇದ್ದೀವಿ. ಯಾಕೆ ಈ ಹೋರಾಟದ ಅವಶ್ಯಕತೆ ಇದೆ ಅಂತಂದ್ರೆ, ಕಳೆದ ಡಿಸೆಂಬರ್ನಲ್ಲಿ ನಾವು ಚಳುವಳಿಯನ್ನ ಪ್ರಾರಂಭ ಮಾಡಿರ್ತೀವಿ. ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಮಾಡದಂತ ಒಂದು ಹೋರಾಟ ಇಲ್ಲಿ 1 ವರ್ಷವನ್ನು ಮುಟ್ಟಿದೆ. ರಾಜ್ಯ ಸರ್ಕಾರ ಕಣ್ಣಿದ್ದು ಕುರುಡುತನವನ್ನ ಪ್ರದರ್ಶನ ಮಾಡೋದಕ್ಕೆ ಓಟ್ ನಿಂತಿರ್ತಕ್ಕಂಥ ವಿಚಾರದಲ್ಲಿ ಹಲವಾರು ಬಾರಿ ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ತಂದಿದ್ದೀವಿ, ಸಾರಿಗೆ ಸಚಿವರ ಗಮನಕ್ಕೂ ಸಹ ತಂದಿದ್ದೀವಿ, ಆಡಳಿತ ಮಂಡಳಿಯ ಎಲ್ಲಾ ನೌಕರ ಸ್ನೇಹಿ ಅಧಿಕಾರಿ ವರ್ಗದವರ ಗಮನಕ್ಕೂ ಸಹ ತಗೊಬಂದಿದ್ರು ಸಹ ಏನು ಮಾತುಕತೆಯನ್ನ ಪ್ರಾರಂಭ ಮಾಡಬೇಕಾಗಿತ್ತು, ವೇತನ ಪರಿಷ್ಕರಣೆಯ ವಿಚಾರವಾಗಿ ಮಾತುಕತೆಯನ್ನ ಪ್ರಾರಂಭ ಮಾಡಬೇಕಾಗಿತ್ತು, ಆ ಮಾತುಕತೆಯನ್ನು ಸಹ ಪ್ರಾರಂಭ ಮಾಡಕ್ಕಾಗ್ತಾ ಇಲ್ಲ. ಒಂದು ಕಡೆ ಆಡಳಿತ ಮಂಡಳಿ ವೇತನ ಪರಿಷ್ಕರಣೆ ವಿಚಾರವಾಗಿ ಸಾರಿಗೆ ಸಂಘಟನೆಯ ಟ್ರೇಡ್ ಯೂನಿಯನ್ ನಾಯಕರುಗಳನ್ನ ಕರೆದು ಮಾತುಕತೆ ಎಲ್ಲಿ ಪ್ರಾರಂಭ ಮಾಡಬೇಕಾಗಿತ್ತು ಆ ಪ್ರಾರಂಭನೂ ಸಹ ನೆನಗುದಿಗೆ ಬಿದ್ದಿದೆ. ಒಂದ್ ಕಡೆ ಲೇಬರ್ ಕಮಿಷನರ್ ಅನ್ನ ಮುಂದೆ ಇಟ್ಕೊಂಡು ದಿನಾಂಕವನ್ನ ಮುಂದೂಡ್ಕೊಂಡು ಹೋಗ್ತಾ ಇರುವ ವಿಚಾರವಾಗಿ ಹಲವಾರು ವಿಚಾರಗಳನ್ನ ಸಾರಿಗೆ ನೌಕರರ ಗಮನಕ್ಕೆ ತರ್ತಕ್ಕಂಥ ವಿಚಾರವನ್ನ ಮಾಡಬೇಕಾಗಿರೋದ್ರಿಂದ 28ನೇ ತಾರೀಕು ಕರೆದಿರ್ತಕ್ಕಂಥ ಹೋರಾಟದ ಸಭೆಯ ಅಂಗವಾಗಿ ನಾನು ಸಮಸ್ತ ಸಾರಿಗೆ ನೌಕರಲ್ಲಿ ಮನವಿ ಮಾಡ್ತೀನಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದಯಮಾಡಿ ತಾವುಗಳೆಲ್ಲರೂ ಸಹ ಗುಂಡೂರಾವ್ ಸಭಾಂಗಣದತ್ತ 28ನೇ ತಾರೀಕು ಬರಬೇಕು ಅಂತಕ್ಕಂಥ ನಾನು ಸಾರಿಗೆ ಟಿವಿಯ ವಾಹಿನಿಯ ಮುಖಾಂತರವಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾಕೆ ಹಲವಾರು ವಿಚಾರಗಳು ಇವತ್ತು ನೆನೆಗುದಿಗೆ ಬಿದ್ದಿದೆ. ಸಾರಿಗೆ ಸಮಸ್ಯೆಯಲ್ಲಿ ಹಲವಾರು ಜಲವಂತ ಸಮಸ್ಯೆಗಳಿದ್ರು ಸಹ ಅಧಿಕಾರಿಗಳು ಸಹ ಕರೆದು ಸಮಸ್ಯೆಯನ್ನ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಒಂದು ಕಡೆ ಸರ್ಕಾರ ನಮ್ಮನ್ನ ಕರೆದು ಮಾತಾಡ್ತೀವಿ ಅಂತ ಹೇಳಿ 6 ತಿಂಗಳು 1 ವರ್ಷಗಳನ್ನ ತುಂಬಿಸ್ಕೊತಾ ಬಂದಿದೆ. ಹಾಗಾಗಿ ಅತಿ ಶೀಘ್ರದಲ್ಲೇ ವೇತನ ಪರಿಷ್ಕರಣೆ ಮತ್ತು ವೇತನದ ಹೆಚ್ಚಳದ ಹಿಂಬಾಕಿಯನ್ನು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ನಾವು ಮತ್ತೆ ಬೀದಿ ಹೋರಾಟಕ್ಕೆ ಸನ್ನದ್ಧರಾಗಬೇಕಾಗುತ್ತೆ. ಹಾಗಾಗಿ ನಾಡಿನ ಸಮಸ್ತ ಸಾರಿಗೆ ನೌಕರರೆಲ್ಲರ ಬೆಂಬಲ ಸಹ ಬೇಕಾಗಿರೋದ್ರಿಂದ ದಯಮಾಡಿ ದಿನನಿತ್ಯದ ಹಲವಾರು ಭವನಗಳಲ್ಲಿ ಬರ್ತಕ್ಕಂಥ ಸಂಬಳದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಬರ್ತಕ್ಕಂಥ ಸಂಬಳದಲ್ಲಿ ದಿನನಿತ್ಯ ಜೀವನವನ್ನ ಸಾಗಿಸಕ್ಕಾಗದಲ್ಲೇ ಬಹಳ ಕಷ್ಟ ದಿನಗಳಲ್ಲಿ ಕಳೆದಿದ್ದು ಸಾಕು. ಇನ್ನಾದ್ರೂ ನಾವು ಎಚ್ಚೆತ್ಕೊಂಡು ಬೀದಿಗಿಳಿಲಿಲ್ಲ ಅಂತಂದ್ರೆ ಈ ಸರ್ಕಾರ ಸಾರಿಗೆ ನೌಕರರ ಬಗ್ಗೆ ಏನು ಮಲತಾಯಿ ಧೋರಣೆಯನ್ನ ಮುಂದುವರ್ಸ್ಕೊಂಡು ಬಂದಿದೆ ಅದೇ ರೀತಿಯ ಧೋರಣೆಯನ್ನ ಮುಂದುವರ್ಸ್ಕೊಂಡು ಹೋಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಸಹ ಸರ್ಕಾರ ನಮ್ಮನ್ನ ಕರೆದು ಮಾತಾಡ್ತೀನಿ ಅಂತ ಬರೀ ಮಾತುಗಳಿಗಷ್ಟೇ ಸೀಮಿತ ಮಾಡಿದೆ ಹೊರತು ಕಾರ್ಯಗತ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಾರಿಗೆ ನೌಕರರ ಧ್ವನಿಯನ್ನ ಅಡಗಿಸ್ತಕ್ಕಂಥ ಕೆಲಸವನ್ನ ಸಾರಿಗೆ ಅಧಿಕಾರಿ ಸ್ನೇಹಿಗಳ ಮುಖಾಂತರವಾಗಿ ಸಾರಿಗೆ ನೌಕರರಿಗೆ ನೋಟಿಸ್ ಕೊಡ್ತಕ್ಕಂಥದ್ದು, ಅವ್ರನ್ನ ದಮನಕಾರ ರೀತಿಯಲ್ಲಿ ತುಳಿತಕ್ಕಂಥ ಕೆಲಸವನ್ನ ಮಾಡೋದಕ್ಕೆ ಹೊರಟು ನಿಂತಿದೆ ಸರ್ಕಾರ. ಹಾಗಾಗಿ ಅದರ ವಿರುದ್ಧವಾಗಿ ನಾವೆಲ್ಲರೂ ಸಹ ಹೋರಾಟಕ್ಕೆ ಸನ್ನದ್ಧರಾಗಬೇಕಾಗಿದೆ. ಹಲವಾರು ರೀತಿಯ ಸಮಸ್ಯೆಗಳನ್ನ ನಮ್ಮ ಮುಂದೆ ದೊಡ್ಡ ಮಟ್ಟದಲ್ಲಿ ಇದೆ. ಒಂದು ಕಡೆ ಸಂಬಳ ಹಿನ್ನಡೆ ಆಗಿದೆ, ಮತ್ತೆ ಬರ್ಬೇಕಂತ ಹಿಂಬಾಕಿಯೂ ಸಹ ಹಿನ್ನಡೆ ಆಗಿದೆ. ಒಂದ್ ಕಡೆ ಅಂತರ್ನಿಗಮ ವರ್ಗಾವಣೆಯನ್ನು ಮಾಡದಲ್ಲೇ ಸರ್ಕಾರ ಕಳೆದ ವರ್ಷನೂ ಸಹ ಅಂತರ್ನಿಗಮನ ಮಾಡಲಿಲ್ಲ, ಈ ವರ್ಷನೂ ಸಹ ಅಂತರ್ನಿಗಮ ವರ್ಗಾವಣೆ ವಿಚಾರವಾಗಿ ಮಾತಾಡ್ತಾ ಇಲ್ಲ. ಹಾಗಾಗಿ ಹಲವಾರು ವಿಚಾರಗಳಿದೆ. ದಯಮಾಡಿ ಎಲ್ಲರೂ ಸಹ 28/11/2025 ಮಧ್ಯಾಹ್ನ 2 ಗಂಟೆಗೆ ದಿನೇಶ್ ಗುಂಡೂರಾವ್ ಸಭಾಂಗಣದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಯಾವ ರೀತಿಯಲ್ಲಿ ಹೋಗ್ಬೇಕಾಗಿದೆ, ಸರ್ಕಾರದ ವಿರುದ್ಧವಾಗಿ ಹೋಗ್ಬೇಕಾಗಿದೆ ಮತ್ತು ಆಡಳಿತ ಮಂಡಳಿಯ ವಿರುದ್ಧವಾಗಿ ನಾವು ಯಾವ ರೀತಿಯಲ್ಲಿ ಸೆಟೆದ್ದು ನಿಲ್ಬೇಕಾಗಿದೆ, ರಾಜ್ಯದ ಸಮಸ್ತ ಜನಗಳಿಗೆ ಯಾವ ರೀತಿಯಲ್ಲಿ ತಿಳಿಸಬೇಕಾಗಿದೆ, ನಮ್ಗೆ ಯಾವ ರೀತಿಯಲ್ಲಿ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನ
ಬೀದಿ ಹೋರಾಟದ ಮುಖಾಂತರವಾಗಿ ನಾವೆಲ್ಲರೂ ತಿಳಿಸಬೇಕಾದಂತ ದಿನಗಳು ಬಹಳ ಹತ್ತಿರದಲ್ಲೇ ಇದೆ. ಹಾಗಾಗಿ ಮುಂದೊಂದು ದಿನ ಮುಷ್ಕರ ಆಗ್ಬೋದು, ಮತ್ತೊಂದಾಗ್ಬೋದು, ಯಾವುದೇ ರೀತಿಯ ಅನಾಹುತಗಳಿಗೆ ಆಡಳಿತ ಮಂಡಳಿ ಹಾಗೂ ರಾಜ್ಯ ಸರ್ಕಾರವೇ ನೇರ ಹೊಣೆಗಾರ ಆಗಿರುತ್ತದೆ. ಹಾಗಾಗಿ ನಾನು ಸಮಸ್ತ ಸಾರಿಗೆ ನೌಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಅಂದಿನ 28/11/2025 ನಡೆಯುವ ಏನು ಸಾರಿಗೆ ನೌಕರರ ಮುಂದಿನ ಭವಿಷ್ಯ ಮತ್ತೆ ವೇತನ ಹಿಂಬಾಕಿ, ವೇತನದ ಹೊಸ ವೇತನ ಹೆಚ್ಚಳದ ವಿಚಾರ ಮತ್ತು ಅಂತರ್ ನಿಗಮ ವರ್ಗಾವಣೆ ಈ ತರ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಒಗ್ಗೂಡಿ ಸರ್ಕಾರದ ಮುಂದೆ ಯಾವ ರೀತಿ ಹೋರಾಟವನ್ನ ಮಾಡಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನ ತಿಳಿಸ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬರಬೇಕು ಅಂತಕ್ಕಂಥದ್ದನ್ನ ನಾನು ಸಮಸ್ತ ಸಾರಿಗೆ ನೌಕರಲ್ಲಿ ಸಾರಿಗೆ ಟಿವಿಯಲ್ಲಿ ನಿಮ್ಮ ಸಾರಿಗೆ ಟಿವಿಯ ಮುಖಾಂತರವಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹಾಗಾಗಿ ಅನ್ಯತಾ ಯಾರು ಸಹ ಏನು ಈ ತರ ವಿಳಂಬ ಆಗ್ತೈತೆ, ಮತ್ತೊಂದಾಗ್ತೈತೆ, ಬೇರೆಯವರೆಲ್ಲರೂ ಬಂದು ಸುಮ್ಮನೆ ಪುಂಖಾನುಪುಂಖವಾಗಿ ಪುಂಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ಭಾಗವಾಗಿ ಸಾರಿಗೆ ನೌಕರರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಓಟು ನಿಂತಿರ್ತಕ್ಕಂಥ ಸಂಘಟನೆಗಳು ಯಾವ್ದಿದೆ, ದಯಮಾಡಿ ಅದನ್ನ ತಿರಸ್ಕಾರವನ್ನ ಮಾಡೋದ್ರ ಮುಖಾಂತರವಾಗಿ ಸಾರಿಗೆ ನೌಕರರ ದಿನನಿತ್ಯದ ಭಾವನೆಗಳು ಮತ್ತು ಸಂಬಳದ ವಿಚಾರದಲ್ಲಿ, ವೇತನದ ಹೆಚ್ಚಳದ ವಿಚಾರದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕಾಗಿರ್ತಕ್ಕಂಥ ದಿನಗಳನ್ನು ನಾವು ಬಹಳ ಹತ್ತಿರದಲ್ಲಿ ನೋಡ್ತಾ ಇದ್ದೀವಿ. ಒಂದು, ನಮ್ಮ ಸಂಬಳ ಹೆಚ್ಚಳ ಮಾಡ್ಲೇಬೇಕು, ಮಾಡ್ಲಿಲ್ಲ ಅಂತಂದ್ರೆ ನಾವು ಹೋರಾಟವನ್ನ ಯಾವ ರೀತಿಯಲ್ಲಿ ಮಾಡ್ಬೇಕಾಗಿದೆ, ಬೀದಿ ಹೋರಾಟವನ್ನ ಯಾವ ರೀತಿ ಮಾಡ್ಬೇಕಾಗಿದೆ, ಮುಷ್ಕರದ ಪೂರ್ವ ತಯಾರಿಯನ್ನು ಯಾವ ರೀತಿ ಮಾಡ್ಕೋಬೇಕಾಗಿದೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನ ನಾವು ಚರ್ಚೆ ಮಾಡ್ಬೇಕಾಗಿರೋದ್ರಿಂದ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾನು ಸಮಸ್ತ ಸಾರಿಗೆ ನೌಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಶೇರ್ ಮಾಡಿ ಪ್ರತಿಯೊಬ್ಬ ಕಾರ್ಮಿಕರಿಗೂ ತಿಳಿಲಿ ಯಾಕೆ ಸರ್ಕಾರ ನಮ್ಮ ಸಂಬಳದ ವಿಚಾರದಲ್ಲಿ ಇಷ್ಟೊಂದು ತಾರತಮ್ಯವನ್ನ ಮಾಡ್ತಾ ಇದೆ, ಸಾರಿಗೆ ನೌಕರರ ಹೊಟ್ಟೆಯ ಮೇಲೆ ಇನ್ನು ಎಷ್ಟು ದಿನಗಳ ಕಾಲ ಹೊಡಿಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿದೆ ಈ ಸರ್ಕಾರ ಎಂಬುದನ್ನ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಭಿತ್ತಿ ಪತ್ರ ಅಂಟಿಸುವುದರ ಮುಖಾಂತರವಾಗಿ, ಹ್ಯಾಂಡ್ ಬಿಲ್ ಕೊಡುವುದರ ಮುಖಾಂತರವಾಗಿ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಕೆಲಸದ ಹೋರಾಟವನ್ನು ಸಹ ಮಾಡೋಣ ಒಂದು ಕಡೆ. ಮತ್ತೊಂದು ಕಡೆ ಸಾರಿಗೆ ನೌಕರರ ಮುಷ್ಕರದ ಯಾವ ರೀತಿ ಇರುತ್ತೆ ಅಂತಕ್ಕಂಥದನ್ನ ತಿಳಿಯತಕ್ಕಂಥ ಕೆಲಸವನ್ನು ಸರ್ಕಾರ ಮತ್ತೆ ಮ್ಯಾನೇಜ್ಮೆಂಟ್ಗೂ ಸಹ ಹೇಳ್ಬೇಕಾಗಿರ್ತಕ್ಕಂಥ ಕೆಲಸವನ್ನು ಬಂದಿದೆ. ಯಾವುದೋ ಬೆರಳೆಣಿಕೆಯಷ್ಟು ಜನ ಉತ್ತಮವಾದಂತಹ ಸಂಬಳ ತಗೊಂಡು ಎಸಿ ರೂಮ್ ಅಲ್ಲಿ ಕೂತಿರ್ತಕ್ಕಂಥವ್ರನ್ನ ಬೀದಿಗೆ ತರ್ತಕ್ಕಂಥ ಕೆಲಸವನ್ನು ಸಹ ಮಾಡಬೇಕಾಗಿದೆ. ಹಾಗಾಗಿ ದಯಮಾಡಿ ನಾನು ನಿಮ್ಮಲ್ಲಿ ಸಮಸ್ತ ಸಾರಿಗೆ ನೌಕರರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ 28/11/2025 ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಾರಿಗೆ ನೌಕರರ ಮುಂದಿನ ಹೋರಾಟದ ಮತ್ತು ಭವಿಷ್ಯದ ಚಳುವಳಿಯನ್ನ ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನ ಎಲ್ರಿಗೂ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಬನ್ನಿ, ಆ ಸಭೆಯಲ್ಲಿ ಎಲ್ಲರೂ ಭಾಗವಹಿಸೋಣ, ಸಾರಿಗೆ ನೌಕರರ ಒಗ್ಗಟ್ಟನ್ನ ಪ್ರದರ್ಶಿಸೋಣ, ಸರ್ಕಾರಕ್ಕೆ ನಮ್ಮ ನಿಲುವೇನು ಎಂಬತಕ್ಕಂಥದ್ದನ್ನ ತಿಳಿಸೋಣ. ನಮ್ಮ ಹೋರಾಟದ ಮುಖಾಂತರವಾಗಿ ನಮಗೆ ಬರಬೇಕಾಗಿರ್ತಕ್ಕಂಥ ಹಿಂಬಾಕಿ ಮತ್ತು ಹೊಸ ವೇತನ ಹೆಚ್ಚಳವನ್ನು ಪಡೆದೇ ತೀರೋಣ ಎಂಬುದನ್ನ ಸಾರಿಗೆ ಟಿವಿಯ ಮುಖಾಂತರವಾಗಿ ತಿಳಿಸ್ತಾ ಇದ್ದೀವಿ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಸಾರಿಗೆ ಟಿವಿಯನ್ನ ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬರ್ ಆಗಿ ಮತ್ತು ವೀಕ್ಷಣೆ ಮಾಡಿ ಕ್ಷಣದ ಮಾಹಿತಿಗಾಗಿ ಸಾರಿಗೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ತಿಳಿಸಲು ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ. ಸಾರಿಗೆ ಟಿವಿ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ನಾವು ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತ ಹಲವಾರು ವಿಚಾರಗಳನ್ನ ಇಲ್ಲಿ ಹಂಚ್ಕೊಳ್ತಾ ಇರ್ತೀವಿ. ಈ ಚಾನಲ್ ಮುಖಾಂತರ ಯಾವುದೇ ವಿಚಾರಗಳು ಇಲ್ಲಿ ಬರ್ತವೆ. ಈ ಚಾನಲ್ನ ನೀವು ವೀಕ್ಷಣೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು.